ನಮಸ್ಕಾರ, ನಮ್ಮ ಬೆಂಗಳೂರಿಗೆ ಸ್ವಾಗತ. ನಾನು ಚೈತ್ರ ರಾಜ್. ಸಿಲಿಕಾನ್ ಸಿಟಿಯಲ್ಲಿ ಕಾಮಗಾರಿಗಳು ಒಂದ್ ಕಡೆ ನೆನೆಗುದಿಗೆ ಬಿದ್ದಿದ್ರೆ ಈಗಾಗಲೇ ಮುಕ್ತಾಯಗೊಂಡಿರೋ ಕಾಮಗಾರಿಗಳಲ್ಲಿ ಕಳಪೆ ಕೆಲಸ ಬಯಲಾಗ್ತಾ ಇದೆ. ಎರಡು ಕಡೆ ಎರಡು ಸಮಸ್ಯೆಗಳನ್ನ ತೋರಿಸ್ತೀವಿ ನೋಡಿ. ಒಂದ್ ಕಡೆ ಕಾಮಗಾರಿ ನಡೆಯದೇ ಸಮಸ್ಯೆ, ಇನ್ನೊಂದ್ ಕಡೆ ಕಾಮಗಾರಿ ಆಗಿದ್ರೂ ಸಮಸ್ಯೆ. ಶಿಥಿಲಾವಸ್ಥೆಗೆ ತಲುಪಿದ ಬ್ರಿಡ್ಜ್ ನಿರ್ಮಾಣ ಕಾಮಗಾರಿ. ರೈಲ್ವೆ ಹಳಿ ದಾಟುವುದಕ್ಕೆ ಜನಸಾಮಾನ್ಯರ ಪರದಾಟ. ಅಪ್ಪನ ಕೈ ಹಿಡ್ಕೊಂಡು ರೈಲ್ವೆ ಹಳಿ ಕ್ರಾಸ್ ಮಾಡ್ತಿರೋ ಬಾಲಕ. ಹತ್ತೋಕೆ ಕಷ್ಟ ಆಗುತ್ತೆ ಅಂತ ಕಂಬಿಗಳ ಮಧ್ಯೆ ತೂರ್ಕೊಂಡು ಜಂಪ್ ಮಾಡುತ್ತಾ ಹೋಗ್ತಿರೋ ಜನ. ಪ್ರಪಾತದಂತೆ ಕಾಣ್ತಿರೋ ಅಂಡರ್ ಪಾಸ್ನಲ್ಲಿ ಜೀವ ಕೈಯಲ್ಲಿ ಹಿಡ್ಕೊಂಡು ಗಾಡಿ ಓಡಿಸ್ತಿರೋ ಜನತೆ. ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಜಕ್ಕೂರು ಕೆರೆಯ ಸಮೀಪ ಇರೋ ರಾಮಚಂದ್ರ ಬಡಾವಣೆಯಲ್ಲಿ. ರಾಮಚಂದ್ರ ಬಡಾವಣೆಯ ನಿವಾಸಿಗಳು ಮುಖ್ಯ ರಸ್ತೆಗೆ ಹೋಗಬೇಕು ಅಂದ್ರೆ ಸೂಕ್ತ ರಸ್ತೆ ಇಲ್ಲ. ಬಡಾವಣೆ ಮಧ್ಯಭಾಗದಲ್ಲಿ ರೈಲ್ವೆ ಹಳಿ ಹಾದು ಹೋಗಿದೆ. 8 ವರ್ಷಗಳ ಹಿಂದೆ ಬ್ರಿಡ್ಜ್ ಕಾಮಗಾರಿ ಶುರುವಾಗಿತ್ತು. ಭೂಮಾಲೀಕರ ಒಪ್ಪಿಗೆ ಪಡೆದು ಕಾಮಗಾರಿ ಆರಂಭ ಮಾಡಿತ್ತು. ಆದ್ರೆ ಕೆಲ ಭೂಮಾಲೀಕರು ಕೋರ್ಟ್ನಲ್ಲಿ ದಾವೆ ಹೂಡಿದ ಕಾರಣಕ್ಕೆ ಕಾಮಗಾರಿ ಸ್ಥಗಿತ ಆಗಿದೆ. ಬ್ರಿಡ್ಜ್ ನಿರ್ಮಾಣ ಕಾಮಗಾರಿ ಪಾಳು ಬಿದ್ದು ಶಿಥಿಲಾವಸ್ಥೆ ತಲುಪಿದೆ. ಬ್ರಿಡ್ಜ್ ಕಟ್ಟೋಕೆ ಸಾಧ್ಯವಿಲ್ಲ ಅಂದ್ರೆ ರಸ್ತೆ ಆದ್ರೂ ಮಾಡ್ಕೊಡಿ ಅಂತ ಸ್ಥಳೀಯರ ಒತ್ತಾಯ ಹೆಚ್ಚಾಗಿರೋದ್ರಿಂದ ಬ್ರಿಡ್ಜ್ ಪಕ್ಕದಲ್ಲಿ ಅಂಡರ್ ಪಾಸ್ ರಸ್ತೆ ನಿರ್ಮಿಸಲಾಗಿದೆ. ಆದ್ರೆ ಅವೈಜ್ಞಾನಿಕವಾಗಿ ನಿರ್ಮಾಣವಾಗಿರುವ ಅಂಡರ್ ಪಾಸ್ ಮಳೆ ಬಂದ್ರೆ ನೀರು ತುಂಬಿಕೊಳ್ಳುತ್ತೆ. ಸಂಚಾರಕ್ಕೆ ಸಮಸ್ಯೆ ಜೊತೆಗೆ ಹಾವುಗಳ ಕಾಟ ಅನ್ನೋದು ಜನರ ಮಾತು. 13 ವರ್ಷದಿಂದ ಇದೇ ಪ್ರಾಬ್ಲಮ್ ಐತ್ ನೋಡಿ. ಇವ್ರು ಯಾರ ಜಾಗ ಬಿಡಲ್ಲ, ನಾನ್ ಬಿಡಲ್ಲ ಅಂತಾನೆ. ಒಬ್ರು ಬಿಟ್ರೆ ಏನಾರ ಕಟ್ಕೋಬಹುದು ಮಗನ, ಇಲ್ಲಿ ಯಾರು ಬಿಡಲ್ಲ. ನೀನ್ ಬಿಡ್ ಆ ಕಡೆ ಒಬ್ರು ಈ ಕಡೆ ಒಬ್ರು ಹಿಂಗ್ ಮಾಡ್ಕೊಂಡ್ ಕುತ್ಕೊಂಡ್ಬಿಟ್ರೆ ನಾನು ಬಿಡಲ್ಲ ನೀನು ಬಿಡಲ್ಲ ಅಂತ. ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಆಗಿ ಇಲ್ಲ ಅಂದ್ರೆ ಸುಮಾರು 14 ವರ್ಷ ಆಯ್ತಾ ಇದೆ. ಯಾರು ತಿರುಗು ನೋಡ್ತಾ ಇಲ್ಲ ಈ ಕಡೆ. ಆ ರೈಲ್ವೆ ಟ್ರ್ಯಾಕ್ ಮೇಲೆ ಎಲ್ಲ ಬರ್ತಾ ಇದ್ರು ಸರ್. ಸುಮಾರು ಜನ ಎಲ್ಲ ಕಂಪ್ಲೇಂಟ್ ಮಾಡಿ ತಗೊಂಡೋಗಿದ್ರು. ಯೂಸ್ಫುಲ್ ಆಗುತ್ತೆ ಅಂತಂದ್ರೆ ಸರ್ ನೋಡಿ ಹಿಂಗ್ ಮಾಡಿದರೆ ಮಳೆಗಿಳೆ ಬತ್ತು ಅಂತಂದ್ರೆ ನೀರ್ ತುಂಬಿಕೊಳ್ಳುತ್ತೆ. ಮಂಜುನಾಥ್ ನಗರಕ್ಕೆ ಫ್ಲೈಓವರ್ ಪರೀಕ್ಷೆ ಅಂತಿಮ. ಶೀಘ್ರದಲ್ಲೇ ಹೊರಬೀಳಲಿದೆ ಐಎಎಸ್ಸಿ ಪರೀಕ್ಷಾ ವರದಿ. ಇನ್ನು ದಿನನಿತ್ಯ ಸಾವಿರಾರು ವಾಹನ ಸವಾರರು ಓಡಾಡೋ ಮಂಜುನಾಥ್ ನಗರ ಫ್ಲೈಓವರ್ ಕಳಪೆ ಕಾಮಗಾರಿ ಬಗ್ಗೆ ವರದಿ ಸಿದ್ಧವಾಗಿದೆ. ಫ್ಲೈಓವರ್ ಬಿರುಕು ಬಿಟ್ಟು ಸ್ಲಾಬ್ಗಳು ಹೊರ ಬರ್ತಿರೋದ್ರಿಂದ ಐಎಎಸ್ಸಿಗೆ ಕಾಮಗಾರಿ ಗುಣಮಟ್ಟದ ಬಗ್ಗೆ ಪರೀಕ್ಷೆಗೆ ಮನವಿ ಮಾಡಲಾಗಿತ್ತು. ಐಎಎಸ್ಸಿ ತಜ್ಞರು ಫ್ಲೈಓವರ್ ಫಿಟ್ನೆಸ್ ಟೆಸ್ಟ್ ಮಾಡಿದ್ದು 30 ಕಡೆ ಸೆನ್ಸಾರ್ ಅಳವಡಿಸಿ 30 ಟನ್ ಲೋಡ್ನ ಗಾಡಿಯನ್ನ ಬೇರೆ ಬೇರೆ ಸ್ಪೀಡ್ನಲ್ಲಿ 40 ಕಿಲೋಮೀಟರ್ ದೂರ ಓಡಾಡಿಸಿ ಲೋಡ್ ಟೆಸ್ಟಿಂಗ್ ಮಾಡಲಾಗಿದೆ. 40 ಲಕ್ಷ ವೆಚ್ಚದಲ್ಲಿ ಟೆಸ್ಟಿಂಗ್ ಮಾಡಲಾಗಿದೆ. ಮುಂದಿನ 10 ದಿನಗಳಲ್ಲಿ ವರದಿ ಬರಲಿದೆ. ಇದು ಸೆನ್ಸರ್ಸ್ ನಮ್ದು ಎಲ್ಲ 30 ಸೆನ್ಸರ್ಸ್ ಹಾಕಿದೀವಿ. ಸೊ ಇದು ರಿಫ್ಲೆಕ್ಷನ್ಸ್ ಮೆಷರ್ ಮಾಡುತ್ತೆ. ಸೊ ಅದು ಹೋಗಿ ಅನಲೈಸ್ ಮಾಡಿಬಿಟ್ಟು ನಾವು ನೋಡ್ತೀವಿ ಇದು ವಿದಿನ್ ಲಿಮಿಟ್ಸ್ ಇದೆಯಾ ಅಂತ. ಸೊ ಇದರಲ್ಲಿ ಗೊತ್ತಾಗುತ್ತೆ ನಮಗೆ ಇದು ಎಷ್ಟು ಮೂವ್ಮೆಂಟ್ ಇದೆ ಈ ರೀನ್ಫೋರ್ಸ್ಡ್ ಅರ್ತ್ ಪ್ಯಾನೆಲ್ಸ್ ಇಲ್ಲಿ. ಸೊ ಇದು ಅನಲೈಸ್ ಮಾಡಿಬಿಟ್ಟು ನಾವು ಕ್ಯಾಲ್ಕುಲೇಟ್ ಮಾಡಿ ಹೇಳ್ತೀವಿ. ಇದು ಗೇಜ್ ಅನಲೈಸ್ ಮಾಡಿ ಒಂದು ವೇಳೆ ಮೇಲ್ಸೇತುವೆ ಅನ್ಫಿಟ್ ಅನ್ನೋ ತೀರ್ಮಾನಕ್ಕೆ ಬಂದ್ರೆ ದುರಸ್ತಿ ಕಾರ್ಯವನ್ನ ಆರಂಭ ಮಾಡಬೇಕಾಗಿದೆ. ಫಿಟ್ ಅಂದ್ರೆ ಲೈಕ್ ಎಷ್ಟು ಇದರಲ್ಲಿ ಈಗ ವೆಹಿಕಲ್ಸ್ ಓಡಾಡ್ತಾ ಇರುತ್ತೆ. ಸೊ ಇದ್ರದ್ದು ಲೈಫ್ ಇರುತ್ತೆ 70-80 ಇಯರ್ಸ್ ಲೈಫ್ ಇದೆ. ಸೊ ಈ ಓಡಾಡುವ ವೆಹಿಕಲ್ಸ್ ಇಂದ ಎಷ್ಟು ಇದು ಮೂವ್ಮೆಂಟ್ ಇದೆ, ಎಷ್ಟು ಸ್ಟ್ರೆಸ್ ಆಗ್ತಾ ಇದೆ ಈ ಸ್ಟ್ರಕ್ಚರ್, ಅದೆಲ್ಲ ನೋಡಿಬಿಟ್ಟು ನಾವು ರೆಕಮೆಂಡೇಶನ್ ಕೊಡ್ತೀವಿ ಯಾವ ಥರ ಇದು ಸ್ಟ್ರೆಂಥನ್ ಮಾಡಬೇಕಂತ. ಪಾಲಿಕೆ ಮಾಡೋ ಎಡವಟ್ಟುಗಳು ಒಂದೆರಡಲ್ಲ. ಅತ್ತ ಜಕ್ಕೂರಿನ ಜನರಿಗೆ ಬ್ರಿಡ್ಜ್ ಇಲ್ಲದೆ ಸಮಸ್ಯೆ ಆಗಿದ್ರೆ ಇತ್ತ ಮಂಜುನಾಥ್ ನಗರದಲ್ಲಿ ಸಾರ್ವಜನಿಕರಿಗೆ ನಿರ್ಮಾಣ ಆಗಿರೋ ಬ್ರಿಡ್ಜ್ನಿಂದಲೇ ಸಮಸ್ಯೆ ಎದುರಾಗಿದೆ. ಜನರ ತೆರಿಗೆ ಹಣ ಬೇಕಾಬಿಟ್ಟಿ ಪೋಲಾಗ್ತಿದೆ ಅನ್ನೋದು ಮಾತ್ರ ಸತ್ಯ. ಹಂಸಶ್ಯಾಮಲಾ ಜೊತೆ ರಂಜನ್ ಶಿರ್ಲಾಲ್, ನ್ಯೂಸ್ 18. ಇವರು 4 ಜನ ಕಳ್ಳತನ ಮಾಡುವುದೇ ಇವರ ಕಸುಬು. ರಾತ್ರಿ 2 ಗಂಟೆ ಬಳಿಕ ಫೀಲ್ಡ್ಗೆ ಇಳಿಯೋ ಈ ಖದೀಮರು ಟಾರ್ಗೆಟ್ ಮಾಡ್ತಾ ಇದ್ದಿದ್ದು ಸ್ಟೋರ್, ಅಂಗಡಿ, ಶೋರೂಮ್ಗಳನ್ನ. ಹೀಗೆ ನಿನ್ನೆ ಕೂಡ ಅಖಾಡಕ್ಕೆ ಇಳಿದಿದ್ದ ಈ 4 3 ಸ್ಟೋರ್ ಟಾರ್ಗೆಟ್ ಮಾಡಿದ್ದಾರೆ. ಎಲ್ಲಿ ಏನೇನ್ ಮಾಡಿದ್ರು ಬನ್ನಿ ನೋಡೋಣ. ಯಲಹಂಕ ನ್ಯೂ ಟೌನ್ನಲ್ಲಿ ಕದೀಮರ ಹಾವಳಿ.
3 ಅಂಗಡಿ ಟಾರ್ಗೆಟ್, 2 ಅಂಗಡಿಗಳಲ್ಲಿ ಕೈಚಳಕ. ಮಧ್ಯರಾತ್ರಿ 2 ರಿಂದ 3 ಗಂಟೆ ಸಮಯ. ಎಲ್ಲಾ ಅಂಗಡಿಗಳು ಬಂದ್ ಆಗಿ ರೋಡ್ಗಳೆಲ್ಲ ಖಾಲಿ ಇರೋ ಹೊತ್ತು. ಈ ಸಮಯವನ್ನೇ ಗೋಲ್ಡನ್ ಟೈಮ್ ಮಾಡಿಕೊಂಡಿದ್ದ 4 ಕಳ್ಳರು ಬೆಂಗಳೂರಿನ ಯಲಹಂಕ ಭಾಗದಲ್ಲಿ ಕಳ್ಳತನಕ್ಕೆ ಸ್ಕೆಚ್ ಹಾಕಿದ್ರು. ಅಂಗಡಿ, ಶೋರೂಮ್, ಹೋಟೆಲ್ನಲ್ಲಿ ಟಾರ್ಗೆಟ್ ಮಾಡಿ ಕಳ್ಳತನಕ್ಕಿಳಿದಿದ್ದಾರೆ. ಕಳ್ಳತನಕ್ಕೆ ಇಳಿಯೋ ಮುನ್ನ ಈ ಕದೀಮರು ಸ್ಟೋರ್ನಲ್ಲಿ ಯಾರಾದ್ರೂ ಸೆಕ್ಯೂರಿಟಿ ಇದ್ದಾರಾ ಇಲ್ವಾ ಅಂತ ನೋಡ್ತಾರೆ. ಯಾರು ಇಲ್ಲ ಅಂತ ಗೊತ್ತಾಗಿದ್ದೇ ತಡ ಏಕಾಏಕಿ ಕಳ್ಳತನ ಮಾಡ್ತಾರೆ. ಯಲಹಂಕ ನ್ಯೂ ಟೌನ್ನ ಗಿರಿಯಾಸ್ ಶೋರೂಮ್, ಚಪ್ಪಲಿ ಅಂಗಡಿ, ಐಷಾರಾಮಿ ಸೈಕಲ್ ಅಂಗಡಿ ಸೇರಿ 3 ಸ್ಟೋರ್ಗಳಿಗೆ ನಿನ್ನೆ ಕನ್ನ ಹಾಕಿದ್ದಾರೆ. ನಿನ್ನೆ ನೈಟ್ ಯಲಹಂಕ ನ್ಯೂ ಟೌನ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಒಂದು 3 ಕಡೆ ಇದು ಶಟರ್ ಎಳೆಯೋದು ಇನ್ಸಿಡೆಂಟ್ ಆಗಿದೆ. ಅದರಲ್ಲಿ 2 ಕಡೆ ಅವ್ರಿಗೆ ಏನು ಕೂಡ ಮಾಡಲಿಕ್ಕೆ ಆಗಿಲ್ಲ, ಅಟೆಂಪ್ಟ್ ಮಾತ್ರ ಆಗಿದೆ. ಒಂದು ಕಡೆ ಗಿರಿಯಾಸ್ ಶೋರೂಮ್ ಏನಿದೆ ಅದ್ರ ಶಟರ್ ತೆಗೆದು ಗ್ಲಾಸ್ ಹೊಡೆದ್ಬಿಟ್ಟು ಒಂದು 10,000 ತನಕ ಅವ್ರದ್ದು ಕ್ಯಾಶ್ ಥೆಫ್ಟ್ ಆಗಿದೆ. ಇವತ್ತು ಬೆಳಿಗ್ಗೆ ನಮ್ದು ಫಿಂಗರ್ ಪ್ರಿಂಟ್ ಅವರೆಲ್ಲ ಬಂದ್ಬಿಟ್ಟು ಏನೇನು ಸೀನ್ನಲ್ಲಿ ತಗೋಬೇಕು ಅದೆಲ್ಲ ತಗೊಂಡಿದ್ದಾರೆ. ನಮ್ದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇನ್ನು ಬೆಳಗ್ಗೆ ಅಂಗಡಿ ಓಪನ್ ಮಾಡೋಕೆ ಅಂತ ಬಂದಿದ್ದ ಸಿಬ್ಬಂದಿಗೆ ಸ್ಟೋರ್ಗಳಲ್ಲಿ ಕಳ್ಳತನ ಆಗಿರೋದು ಗೊತ್ತಾಗಿದೆ. ಕೂಡಲೇ ನ್ಯೂ ಟೌನ್ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಪ್ರಕರಣ ದಾಖಲಿಸಿಕೊಂಡು ಸಿಸಿಟಿವಿ ಆಧರಿಸಿ ಕಳ್ಳರ ಪತ್ತೆಗೆ ಮುಂದಾಗಿದ್ದಾರೆ. ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಪ್ರತಿ ಕ್ಷೇತ್ರದಂತೆ ಯಲಹಂಕ ಕ್ಷೇತ್ರದಲ್ಲಿ ಎಲೆಕ್ಷನ್ ಪ್ರಚಾರ ಬಲು ಜೋರಾಗಿದೆ. ಇದರ ನಡುವೆ ಗೆಲ್ಲಲೇಬೇಕೆಂಬ ಹುಮ್ಮಸ್ಸಿನಿಂದ ಅಭ್ಯರ್ಥಿಯೊಬ್ಬರು ಎಡವಟ್ಟು ಮಾಡಿಕೊಂಡ್ರ ಅನ್ನೋ ಅನುಮಾನ ಕಾಡೋದಕ್ಕೆ ಶುರುವಾಗಿದೆ. ಇದು ತಂತ್ರಗಾರಿಕೆಯೋ, ಟ್ರ್ಯಾಪ್ ಮಾಡಿದ್ರೋ? ಬನ್ನಿ ನೋಡೋಣ. ಯಲಹಂಕ ಕ್ಷೇತ್ರದಲ್ಲಿ ಸೆಲ್ಫ್ ಕಿಡ್ನಾಪ್ ತಂತ್ರಗಾರಿಕೆ. ವಿಡಿಯೋ ಹಿಂದೆ ಶಾಸಕ ವಿಶ್ವನಾಥ್ ಕೈವಾಡ ಶಂಕೆ. ಬೆಂಗಳೂರಿನ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳ ನಡುವೆ ನೇರ ಹಣಾಹಣಿ ನಡೆಯುತ್ತಿದೆ. ನಿನ್ನೆ ರಾತ್ರಿ 17 ನಿಮಿಷದ ವಿಡಿಯೋ ವೈರಲ್ ಆಗಿದ್ದು, ಯಲಹಂಕ ಜೆಡಿಎಸ್ ಅಭ್ಯರ್ಥಿ ಮುನೇಗೌಡ ಹಾಗೂ ಜೆಡಿಎಸ್ ವಕ್ತಾರ ಚರಣ್ ಗೌಡ ಮಾತನಾಡಿದ್ದಾರೆ ಎನ್ನಲಾದ ವಿಡಿಯೋ ಚರ್ಚೆ ಹುಟ್ಟುಹಾಕಿದೆ. ಜೆಡಿಎಸ್ ಅಭ್ಯರ್ಥಿ ಮುನೇಗೌಡ ತಾವೇ ತಮ್ಮ ಹುಡುಗರ ಮೂಲಕ ಕಿಡ್ನಾಪ್ ಆಗಿ ಅದನ್ನು ಶಾಸಕ ವಿಶ್ವನಾಥ್ ಮೇಲೆ ಆರೋಪ ಹೊರಿಸಲು ಸಿದ್ಧತೆ ಮಾಡಿದ್ರು ಎನ್ನಲಾಗಿದೆ. ಮಾಡಿದ್ದ ಮೋಸ ಮಾಡಿದ್ದ ಅಂತ ಹೇಳಿ ರೆಡಿ ಮಾಡಿ ಮತ್ತೆ ಹೇಳ್ತೀನಿ. ವಾಟ್ ಸಾಕು ಇಲ್ಲ, ನೀವು ರೆಡಿ ಮಾಡಿದ್ರೆ ಹೇಳಿ ಸರ್. ಇಲ್ಲಿವರೆಗೂ ಬಟ್ಟೆ ಕಟ್ಟೋದು ಇಂಟರ್ವ್ಯೂ ಮಾಡ್ಬೇಕಾನೆ ಈ ಥರ ವಿಶ್ವನಾಥ್ ನಮಗೆಲ್ಲ ಇದು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಒಂದು ಇಂಟರ್ವ್ಯೂ ಮಾಡಿಸ್ತಾರೆ. ವಿಡಿಯೋದಲ್ಲಿ ಜೆಡಿಎಸ್ ಅಭ್ಯರ್ಥಿ ಮುನೇಗೌಡ ಹಾಗೂ ವಕ್ತಾರ ಚರಣ್ ಗೌಡ ಅನಾಮಧೇಯ ವ್ಯಕ್ತಿಯೊಂದಿಗೆ ಚರ್ಚೆ ನಡೆಸಿದ್ದು, ಮೇ 5 ಅಥವಾ 6ನೇ ತಾರೀಕು ಫೇಕ್ ಕಿಡ್ನಾಪ್ ತಂತ್ರದ ಬಗ್ಗೆ ಚರ್ಚೆ ನಡೆಸಲಾಗಿದೆ. ಅಪಹರಣದ ನಂತರ ಹೊಸೂರು ರಸ್ತೆಯ ಫಾರ್ಮ್ ಹೌಸ್ನಲ್ಲಿ 2-3 ದಿನ ಉಳಿದುಕೊಳ್ಳುವುದು, ಮೊಬೈಲ್ ಸ್ವಿಚ್ ಆಫ್ ಮಾಡುವುದು, ಮೇ 7ರಂದು ಜೆಡಿಎಸ್ ಸಮಾವೇಶಕ್ಕೆ ಗೈರಾಗುವ ಮೂಲಕ ಅನುಕಂಪದ ಅಲೆ ಗಿಟ್ಟಿಸುವ ಪ್ಲಾನ್ ಆಗಿದೆ ಅನ್ನುವುದು ಆರೋಪ. ವಿಡಿಯೋ ಬಗ್ಗೆ ಶಾಸಕ ವಿಶ್ವನಾಥ್ ರಾಜನ್ಕುಂಟೆ ಹಾಗೂ ಯಲಹಂಕ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ವಿಡಿಯೋ ಏನು ಸಿಕ್ಕಿದೆ ಅದ್ರ ವಿಚಾರವಾಗಿ ಬಿಜೆಪಿ ಅವರು ನಮಗೆ ಬಂದ್ಬಿಟ್ಟು ಎಲ್ಲ ಸ್ಟೇಷನ್ ಅಲ್ಲಿ ಕೂಡ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಇರೋ ಎಲ್ಲ ಸ್ಟೇಷನ್ಗೂ ಕೂಡ ಒಂದು ಮೆಮೊರಾಂಡಮ್ ಕೊಟ್ಟಿದ್ದಾರೆ. ಅವ್ರ ಮೇಲೆ ಕೇಸ್ ದಾಖಲಾಗಬೇಕು ಅಂತ ಹೇಳ್ಬಿಟ್ಟು. ಸೊ ಈಗ ನಾವು ಅವ್ರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದು ನಾವು ವಿಚಾರಣೆ ಮಾಡ್ತಾ ಇದೀವಿ. ಅದರಲ್ಲಿ ಕಾಗ್ನಿಸಬಲ್ ಕಾಂಟೆಂಟ್ ಇತ್ತು ಅಂದ್ರೆ ನಾವು ಎಫ್ಐಆರ್ ಮಾಡಿಬಿಟ್ಟು ಮುಂದಿನ ಕ್ರಮ ಕೈಗೊಳ್ತೀವಿ. ಚುನಾವಣೆಯಲ್ಲಿ ನೇರವಾಗಿ ಎದುರಿಸುವುದು ಬಿಟ್ಟು ಹೀಗೆ ಅಡ್ಡದಾರಿ ಕೆಲಸ ಮಾಡುತ್ತಿದ್ದಾರೆ. ತಮ್ಮ ಹೆಂಡತಿಯನ್ನು ಮುಂದಿಟ್ಟುಕೊಂಡು ಈ ರೀತಿ ಕೆಲಸ ಮಾಡುತ್ತಿರುವುದು ದುರಂತ ಎಂದಿದ್ದಾರೆ ವಿಶ್ವನಾಥ್. ಸೋಲಿನ ಒಂದು ಭೀತಿಯಲ್ಲಿ ಅವರು ಒಂದು ಕುತಂತ್ರವನ್ನು ಮಾಡಿರ್ತಕ್ಕಂಥದ್ದನ್ನ ಮಾತುಕತೆ ಮಾಡಿರ್ತಕ್ಕಂಥದ್ದು ನಾನು ದೃಶ್ಯ ಮಾಧ್ಯಮದಲ್ಲಿ ನೋಡಿರ್ತಕ್ಕಂಥದ್ದು. ಒಂದು ಅವರೇ ಸ್ವತಃ ಅವ್ರ ಕಡೆಯಿಂದನೇ ಅವ್ರ ಹುಡುಗರ ಕಡೆಯಿಂದನೇ ಅವ್ನು ಕಿಡ್ನಾಪ್ ಮಾಡುವಂಥದ್ದು. ಇಲ್ಲಿ ಅವರ ಕುಟುಂಬದವರು, ಹೆಂಡತಿ ಮಕ್ಕಳು ಮತ್ತು ಅವರ ಪಕ್ಷದ ಎಲ್ಲರೂ ಕೂಡ ನನ್ನ ವಿರುದ್ಧವಾಗಿ ಹೋರಾಟವನ್ನು ಮಾಡಿ ಈ ತರ ಸೋಲಿನ ಭೀತಿಯಿಂದ ನಾವು ಕಿಡ್ನಾಪ್ ಮಾಡಿದ್ವಿ ಅಂತ ಹೇಳಿ ಒಂದು ಸಿಂಪತಿಯನ್ನು ಕ್ರಿಯೇಟ್ ಮಾಡುವಂತ ಒಂದು ಹುನ್ನಾರ. ವಿಡಿಯೋ ಬಗ್ಗೆ ಮಾತನಾಡಿದ ಜೆಡಿಎಸ್ ಅಭ್ಯರ್ಥಿ ಮುನೇಗೌಡ, ಮಾಧ್ಯಮಗಳಲ್ಲಿ ನನ್ನ ಕಿಡ್ನಾಪ್ ಬಗ್ಗೆ ನಾನೇ ಪ್ಲಾನ್ ಮಾಡಿರೋ ಬಗ್ಗೆ ವರದಿ ಆಗ್ತದೆ, ಆದ್ರೆ ವಿಡಿಯೋದಲ್ಲಿ ಇರುವುದು ನನ್ನ ಆಡಿಯೋ ಅಲ್ಲ. ಈ ಸ್ಟಿಂಗ್ ಆಪರೇಷನ್ ಹಿಂದೆ ಶಾಸಕ ವಿಶ್ವನಾಥ್ ಕೈವಾಡವಿದೆ. ರಾಜಕೀಯಕ್ಕೆ ಕೆಲವೊಂದು ಸಲಹೆ ನೀಡ್ತೇನೆ ಅಂತ ಬಂದಿದ್ದ, ನಾನು ಬೈದು ಕಳಿಸಿದ್ದೆ. ನನ್ನ ವಾಯ್ಸ್ ಅನ್ನು ಎಡಿಟ್ ಮಾಡಲಾಗಿದೆ. ಈ ಬಗ್ಗೆ ನಾನು ಕಮಿಷನರ್ಗೆ ದೂರು ನೀಡ್ತೇನೆ. ಇದರ ಹಿಂದೆ ಕೈವಾಡ ಇಲ್ಲದಿದ್ರೆ ಧರ್ಮಸ್ಥಳದಲ್ಲಿ ಪ್ರಮಾಣ ಮಾಡಲಿ ಎಂದು ಸವಾಲು ಹಾಕಿದ್ದಾರೆ. ಇದು 1 ತಿಂಗಳಿಗೆ ಹಿಂದೆ ಎಲ್ಲಿ ಕುತಂತ್ರ ಮಾಡಬೇಕು, ಯಾವ ರೀತಿ ಮಾಡಬೇಕು ಮುನೇಗೌಡರ ಅಂತ ಹೇಳ್ಬಿಟ್ಟು ಎಲ್ಲಿ ಎಷ್ಟು ಡೀಲ್ ತಗೊಂಡು ಅವ್ರು ಬಂದಿದ್ದವರು
ಒಪ್ಕೊಂಡಿದ್ದಾರೆ. ಅದು ಸತ್ಯಾಸತ್ಯತೆಗಳು ಹೊರಗಡೆ ಬಂದಾಗೆ ಗೊತ್ತಾಗುತ್ತೆ. ಧರ್ಮಸ್ಥಳಕ್ಕೆ ಹೋಗೋಣ, ಯಾರು ಇವಾಗ ಆರೋಪ ಮಾಡ್ತಾ ಇದ್ದಾರೆ ಅವರು ಬರ್ಲಿ, ಇದ್ರಲ್ಲಿ ನಂದು ಕೈವಾಡ ಏನೂ ಇಲ್ಲ ಅಂತ ಧರ್ಮಸ್ಥಳದ ಮೇಲೆ ಆಣೆ ಮಾಡ್ಲಿ, ನಾನು ಆಣೆ ಮಾಡ್ತೀನಿ. ಶಾಸಕರು ಬೇಕೆಂದೇ ಎದುರಾಳಿಯನ್ನು ಟ್ರ್ಯಾಪ್ ಮಾಡಿಸಿದ್ದಾರೋ ಅಥವಾ ಜೆಡಿಎಸ್ ಅಭ್ಯರ್ಥಿ ತನ್ನ ಕಿಡ್ನಾಪ್ಗೆ ತಾನೇ ತಂತ್ರಗಾರಿಕೆ ಮಾಡಿದ್ದಾರೋ ಅನ್ನೋದು ತನಿಖೆಯಿಂದ ಬಯಲಾಗಬೇಕಿದೆ. ಆದರೆ ಚುನಾವಣೆಗೆ ಬಳಕೆ ಆಗ್ತಿರೋದು ಮಾತ್ರ ಸತ್ಯ. ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18. ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಆದ್ರೆ ಚುನಾವಣಾ ಆಯೋಗಕ್ಕೆ ಈಗ ಟೆನ್ಷನ್ ಆಗಿದೆ. ಏನದು ಟೆನ್ಷನ್ ಅನ್ನೋದ್ರ ಜೊತೆಗೆ ಚುನಾವಣಾ ಆಯೋಗ ವೋಟಿಂಗ್ ಹೆಚ್ಚಳ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಅದ್ ಹೇಗೆ ಬನ್ನಿ ನೋಡೋಣ. ಚುನಾವಣಾ ಆಯೋಗಕ್ಕೆ ಪೊರಕೆ ಫ್ಯಾನ್ ಟೆನ್ಷನ್. 200 ಮೀಟರ್ ಸುತ್ತಮುತ್ತ ಫ್ಯಾನ್ ಪೊರಕೆಗೆ ಬ್ರೇಕ್. ರಾಜ್ಯ ವಿಧಾನಸಭಾ ಚುನಾವಣೆ ದಿನ ಆಮ್ ಆದ್ಮಿ ಪಕ್ಷದ ಪೊರಕೆ ಗುರುತನ್ನ ಮತದಾರರಿಗೆ ಕಾಣದಂತೆ ಮುಚ್ಚಿಡಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಎಲ್ಲಾ ಕ್ಷೇತ್ರಗಳಿಂದಲೂ ಆಮ್ ಆದ್ಮಿ ಪಾರ್ಟಿ ಅಖಾಡಕ್ಕೆ ಇಳಿದಿದ್ದು ಮತದಾನದ ದಿನ ಮರೆಮಾಚಬೇಕಾದ ಅನಿವಾರ್ಯತೆ ಇದೆ. ಮತಗಟ್ಟೆಯಲ್ಲಿ ಯಾಕೆ ಇಡಬೇಕು? ಓಡ್ತಕ್ಕಂಥ ಫ್ಯಾನು ಅದಕ್ಕೆ ಹೇಗೆ ತೆಗಿಲಿಕ್ಕೆ ಬರುತ್ತೆ? ಅದು ಆಸ್ ಎ ಚಿಹ್ನೆ ಬಳಕೆ ಮಾಡಿದರೆ ಕೇಳಪ್ಪ, ಚುನಾವಣಾ ಆಯೋಗ ಸಿಂಬಲ್ ಇಡಬಾರ್ದು ಅಂತ ಹೇಳ್ತದೆ, ಸಿಂಬಲ್ ಇಡಂಗಿಲ್ಲ. ಪೊರಕೆ ಜೊತೆಗೆ ಫ್ಯಾನ್ ಕೂಡ ಪೋಲಿಂಗ್ ಬೂತ್ ನಿಂದ ಗೇಟ್ ಪಾಸ್ ಮಾಡಬೇಕಾಗಿದೆ. ಫ್ಯಾನ್ ಕೂಡ ಕೆಲವು ಪಕ್ಷೇತರ ಅಭ್ಯರ್ಥಿಗಳ ಅಧಿಕೃತ ಚಿಹ್ನೆಯಾಗಿದ್ದು ಮತದಾನದ ವೇಳೆ ಇದು ಕೂಡ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಹೀಗಾಗಿ 48 ಗಂಟೆ ಮೊದಲೇ ಮತಗಟ್ಟೆ ಸುತ್ತಮುತ್ತ ಪೊರಕೆ ಬಳಸಿ ಕಸ ಗೂಡಿಸದಂತೆ, ಮತಗಟ್ಟೆಗಳಲ್ಲಿ ಪೊರಕೆ ಇಡದಂತೆ ಮತ್ತು ಫ್ಯಾನ್ ಕೂಡ ತೆರವು ಮಾಡಲು ಸಿಬ್ಬಂದಿಗಳಿಗೆ ಸೂಚಿಸಿದೆ. ಇದನ್ನ ಹಾಸ್ಯಾಸ್ಪದ ಎಂದಿದೆ ಆಮ್ ಆದ್ಮಿ ಪಾರ್ಟಿ. ಚುನಾವಣಾ ಆಯೋಗ ಇವತ್ತಿನ ಒಂದು ಹೊತ್ತಿನಲ್ಲಿ, ಚುನಾವಣೆ ಹೊತ್ತಿನಲ್ಲಿ ಪೋಲಿಂಗ್ ಬೂತ್ಗಳಲ್ಲಿ ಪೊರಕೆಯ ಒಂದು ನಿಷೇಧವನ್ನು ಮಾಡಿದೆ ಅನ್ನುವಂಥ ಒಂದು ವಿಷಯ ತಿಳಿದು ಬಂದಿದೆ. ಇದು ಅತ್ಯಂತ ಹಾಸ್ಯಾಸ್ಪದ ವಿಚಾರ ಅನ್ಬೋದು. ಇಂಥ ಒಂದು ಬಾಲಿಶವಾದಂಥ ಒಂದು ಕಾರ್ಯವನ್ನು ಚುನಾವಣಾ ಆಯೋಗ ಮಾಡುತ್ತೆ ಅಂತಂದ್ರೆ ತುಂಬ ಒಂದು ವಿಷಾದನೀಯ ಅಂತ ಹೇಳ್ಬೋದು. ಪ್ರತಿ ಚುನಾವಣೆಯಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ. ಆದ್ರೆ ಈ ಬಾರಿ 70% ಮತದಾನ ಆಗ್ಬೇಕು ಅನ್ನೋ ಕಾರಣಕ್ಕೆ ಚುನಾವಣಾ ಆಯೋಗ ಜಾಗೃತಿ ಕಾರ್ಯಕ್ರಮ ಹೆಚ್ಚಳ ಮಾಡಿದೆ. ಯುವ ಮತದಾರರ ಮೇಲೆ ಫೋಕಸ್ ಮಾಡ್ತಿದ್ದು ಬೆಂಗಳೂರಲ್ಲಿ 1.47 ಲಕ್ಷ ಯುವ ಮತದಾರರು ಇದ್ದು 30 ವರ್ಷ ಒಳಗಿನ ಯುವ ಮತದಾರರಿಂದ 80% ಮತದಾನ ಮಾಡಿಸುವ ಗುರಿಯನ್ನ ಹೊಂದಲಾಗಿದೆ. ಹೋದ ಎಲೆಕ್ಷನ್ಗೆ ಕಂಪೇರ್ ಮಾಡಿದರೆ 100% ಇನ್ಕ್ರೀಸ್ ಆಗಿದೆ. 73,000 ಇಂದ ಈಗ 1,43,000 ಯುವ ವೋಟರ್ ನಮ್ಮ ಲಿಸ್ಟ್ನಲ್ಲಿ ಇದ್ದಾರೆ. ಅವರೆಲ್ಲರಿಗೂ ಪ್ರೇರಣೆ ನೀಡಿಸಬೇಕಾಗಿರುತ್ತದೆ. ಅವರೆಲ್ಲರೂ ಯಂಗ್ ಇರುವುದರಿಂದ ಅವರದ್ದು ಭವಿಷ್ಯ, ಪ್ರಜಾಪ್ರಭುತ್ವದ ಭವಿಷ್ಯ ಅವರ ಕೈಯಲ್ಲಿದೆ ಇರುವುದರಿಂದ ಅವರಿಗೆ ವಿಶೇಷವಾದ ಜವಾಬ್ದಾರಿನೂ ಇದೆ. ಈಗಾಗಲೇ 80 ವರ್ಷ ಮೇಲ್ಪಟ್ಟವರು ಮತದಾನ ಮಾಡ್ತಿದ್ದು 9,152 ಮತದಾರರ ಪೈಕಿ ಈವರೆಗೂ 7,980 ಮಂದಿ ಮತದಾನ ಮಾಡಿದ್ದಾರೆ. ಈ ಬಾರಿ ಹುಮ್ಮಸ್ಸಿನಿಂದ ಹಿರಿಯ ಜೀವಗಳು ಮತದಾನ ಮಾಡೋದ್ರ ಮೂಲಕ ಯುವಕರಿಗೆ ಆದರ್ಶವಾಗಿದ್ದಾರೆ. ಈ ಬಾರಿ ಶೇಕಡವಾರು ಮತದಾನ ಹೆಚ್ಚಳಕ್ಕೆ ಇದು ಕಾರಣ ಆಗುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬೆಂಗಳೂರಿನ ಬಸವನಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಲಿ ಶಾಸಕ ರವಿ ಸುಬ್ರಹ್ಮಣ್ಯ ಭರ್ಜರಿ ಮತಯಾಚನೆ ಮಾಡಿದ್ದಾರೆ. ಶ್ರೀನಗರ ವಾರ್ಡ್ ಸುತ್ತಮುತ್ತ ಕಾರ್ಯಕರ್ತರ ಜೊತೆಗೆ ಚುನಾವಣಾ ಪ್ರಚಾರ ಮಾಡಿದ್ದಾರೆ. ಸ್ಥಳೀಯರನ್ನ ಮಾತನಾಡಿಸಿ ಮತ ನೀಡುವಂತೆ ಕೇಳಿಕೊಂಡಿದ್ದಾರೆ. ಪ್ರಾರ್ಥನೆ 2016ರಲ್ಲಿ ನಡೆದಿದ್ದ ಆರ್ಎಸ್ಎಸ್ ಕಾರ್ಯಕರ್ತ ರುದ್ರೇಶ್ ಕೊಲೆ ಕೇಸ್ನ ಪ್ರಮುಖ ಆರೋಪಿ ಹಾಗೂ ಮಾಸ್ಟರ್ ಮೈಂಡ್ಗಾಗಿ ಎನ್ಐಎ ತೀವ್ರ ಶೋಧ ಮಾಡ್ತಾ ಇದೆ. ಪಿಎಫ್ಐ ಮುಖಂಡರ ಮನೆಗಳ ಮೇಲೆ ದಾಳಿ ಮಾಡಿದಾಗ ರುದ್ರೇಶ್ ಕೊಲೆಗೆ ಪ್ಲಾನಿಂಗ್ ಮಾಡಿದ್ದೇ ಆಸಿಂ ಶರೀಫ್ ಎಂಬಾತ ಅನ್ನೋದು ಗೊತ್ತಾಗಿದೆ. ಕೊಲೆ ಮಾಡೋದ್ರಿಂದ ಹಿಡಿದು ಆರೋಪಿಗಳು ತಪ್ಪಿಸಿಕೊಂಡು ಹೋಗಲು ಪ್ಲಾನ್ ಮಾಡಿದ್ದೇ ಈ ಆಸಿಂ ಶರೀಫ್ ಅನ್ನೋ ಬಗ್ಗೆ ಮಾಹಿತಿ ಸಿಕ್ಕಿದ್ದು ಆಸಿಂ ಶರೀಫ್ಗಾಗಿ ತೀವ್ರ ಹುಡುಕಾಟ ಮಾಡಲಾಗ್ತಾ ಇದೆ. ಇನ್ನು ಈ ಆಸಿಂ ಶರೀಫ್ ನಿಷೇಧಿತ ಪಿಎಫ್ಐ ಸಂಘಟನೆಯ ಬೆಂಗಳೂರು ಜಿಲ್ಲಾ ಘಟಕದ ಅಧ್ಯಕ್ಷನಾಗಿದ್ದು
ಈತ ಗೌಸ್ ನಿಯಾಚಿ ಅನ್ನೋ ವ್ಯಕ್ತಿ ಜೊತೆ ಸಂಪರ್ಕದಲ್ಲಿದ್ದ ಅನ್ನೋದು ಪತ್ತೆಯಾಗಿದೆ. ಆದ್ರೆ ಕೆಲ ತಿಂಗಳಿನಿಂದ ಗೌಸ್ ನಿಯಾಚಿ ಸಹ ನಾಪತ್ತೆಯಾಗಿದ್ದು, ಈಗ ಗೌಸ್ ನಿಯಾಚಿ ಪತ್ತೆಗೆ ಲುಕ್ಔಟ್ ನೋಟಿಸ್ ಜಾರಿ ಮಾಡಲಾಗಿದೆ. ಆರೋಪಿ ಬಗ್ಗೆ ಸುಳಿವು ಕೊಟ್ಟವರಿಗೆ 5 ಲಕ್ಷ ಬಹುಮಾನವನ್ನ ಸಹ ಎನ್ಐಎ ಘೋಷಣೆ ಮಾಡಿದೆ. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ ಆದ್ಮೇಲೆ. 15 languages, 26 states, 1,200 plus reporters, 67 plus crore viewers. India's largest news network, News 18 Network. Sixteen channels, 15 languages, 26 states, 1,200 plus reporters, 67 plus crore viewers. India's largest news network, News 18 Network. Sixteen channels, 15 languages, 26 states, 1,200 plus reporters, 67 plus crore viewers. India's largest news network, News 18 Network. Sixteen channels, 15 languages, 26 states, 1,200 plus reporters, 67 plus crore viewers. India's largest news network, News 18 Network. Sixteen channels, 15 languages, 26 states, 1,200 plus reporters, 67 plus crore viewers. India's largest news network, News 18 Network. Sixteen channels, 15 languages, 26 states, 1,200 plus reporters, 67 plus crore viewers. India's largest news network, News 18 Network. Sixteen channels, 15 languages, 26 states, 1,200 plus reporters, 67 plus crore viewers. India's largest news network, News 18 Network.
16 channels, 15 languages, 26 states, 1200 plus reporters, 67 plus crore viewers. India's largest news network, News 18 Network. ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ಮುಂದಿನ 3-4 ದಿನಗಳ ಕಾಲ ಮಳೆಯಾಗುವ ಮುನ್ಸೂಚನೆ ಸಿಕ್ಕಿದೆ. ಹವಾಮಾನ ಇಲಾಖೆ ನೀಡಿರುವ ಮಾಹಿತಿ ಚುನಾವಣಾ ಪ್ರಚಾರದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಹೇಗೆ ಬನ್ನಿ ನೋಡೋಣ. ರಾಜ್ಯದಲ್ಲಿ ರಂಗೇರಿದ ಚುನಾವಣಾ ಪ್ರಚಾರಕ್ಕೆ ಮಳೆ ಕಾಟ. ಮುಂದಿನ 3-4 ದಿನಗಳ ಕಾಲ ಮಳೆ ಅಬ್ಬರ. ಕರ್ನಾಟಕ ರಾಜ್ಯ ಚುನಾವಣೆಗೆ ಕೇವಲ 8 ದಿನಗಳು ಮಾತ್ರ ಉಳಿದುಕೊಂಡಿದೆ. ಎಲ್ಲಾ ಪಕ್ಷಗಳು ಚುನಾವಣೆ ಪ್ರಚಾರದಲ್ಲಿ ತೊಡಗಿಕೊಂಡಿವೆ. ಮೇ 10ಕ್ಕೆ ನಡೆಯುವ ಚುನಾವಣೆಗೂ ಮುನ್ನ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎನ್ನುವ ವರದಿ ಬಂದಿದೆ. ಹವಾಮಾನ ಇಲಾಖೆ ಕೊಟ್ಟಿರುವ ಮುನ್ಸೂಚನೆಯಿಂದ ಅಭ್ಯರ್ಥಿಗಳಿಗೆ ಢವಢವ ಶುರುವಾಗಿದೆ. ಮುಂದಿನ 3-4 ದಿನಗಳ ಕಾಲ ರಾಜ್ಯದ 23 ಜಿಲ್ಲೆಗಳಲ್ಲಿ ಮಳೆಯಾಗುವ ಸೂಚನೆ ಸಿಕ್ಕಿದ್ದು ಪ್ರಚಾರಕ್ಕೆ ಅಡ್ಡಿಯಾಗುವ ಬಗ್ಗೆ ಭೀತಿ ಸೃಷ್ಟಿಯಾಗಿದೆ. ಸುಡು ಬಿಸಿಲಿನ ಕಾರಣಕ್ಕೆ ಸಂಜೆಯಿಂದ ರಾತ್ರಿವರೆಗೆ ಅಭ್ಯರ್ಥಿಗಳು ಪ್ರಚಾರ ನಡೆಸುತ್ತಿದ್ದಾರೆ. ಇದೀಗ ಸಂಜೆ ಬಳಿಕ ರಾಜ್ಯದ 23 ಜಿಲ್ಲೆಗಳಲ್ಲಿ ಮಳೆಯ ಅಲರ್ಟ್ ನೀಡಲಾಗಿದೆ. ದಕ್ಷಿಣ ಒಳನಾಡಿನ 15 ಜಿಲ್ಲೆಗಳು ಹಾಗೂ ಉತ್ತರ ಒಳನಾಡಿನ 8 ಜಿಲ್ಲೆಗಳು ಸೇರಿದಂತೆ ರಾಜ್ಯದ 23 ಜಿಲ್ಲೆಗಳಲ್ಲಿ ಮಳೆರಾಯ ಅಬ್ಬರಿಸಲಿದ್ದಾನೆ. ರಾಜ್ಯಕ್ಕೆ ಇಂದಿನ 5 ದಿನಗಳಿಗೆ ಮಳೆಯಾಗುವ ಸಾಧ್ಯತೆಗಳಿದೆ. ಈ ಮಳೆಯ ಪ್ರಮಾಣ ದಕ್ಷಿಣ ಒಳನಾಡಿಗೆ ಇವತ್ತಿಂದ ಒಂದು 4 ದಿನಕ್ಕೆ ಹೆಚ್ಚಿರುವ ಸಾಧ್ಯತೆಗಳಿದೆ. ಉತ್ತರ ಒಳನಾಡಿಗೆ ಇವತ್ತು ಕೆಲವು ಕಡೆ, ನಾಳೆಯಿಂದ 4 ದಿನಗಳಿಗೆ ಒಂದೆರಡು ಕಡೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆಯಿದೆ. ಕಳೆದೆರಡು ದಿನದಿಂದ ರಾಜ್ಯದ ಅಲ್ಲಲ್ಲಿ ಸಂಜೆ ಬಳಿಕ ಮಳೆಯಾಗುತ್ತಿದೆ. ಇದೇ ರೀತಿ ಮುಂದಿನ 3-4 ದಿನಗಳ ಕಾಲ ಮತ್ತೆ ಮಳೆಯಾಗುವ ಸಂಭವ ಇದೆ. ಚುನಾವಣಾ ಬಹಿರಂಗ ಪ್ರಚಾರಕ್ಕೆ ಕೆಲವೇ ದಿನಗಳು ಮಾತ್ರ ಬಾಕಿ ಉಳಿದಿವೆ. ಮಳೆ ಬಿದ್ದರೆ ಚುನಾವಣಾ ಪ್ರಚಾರಕ್ಕೆ ಅಡ್ಡಿಯಾಗಲಿದ್ದು ಪ್ರಚಾರ ಮಾಡೋದು ಹೇಗಪ್ಪ ಅಂತಿದ್ದಾರೆ ಅಭ್ಯರ್ಥಿಗಳು. ಆಶಿಕ್ ಮುಲ್ಕಿ, ನ್ಯೂಸ್ 18, ಬೆಂಗಳೂರು.